ಅವತ್ತು ಮಧ್ಯರಾತ್ರಿ ಜೋರಾಗಿ ಮಳೆ ಬೀಳ್ತಿರುತ್ತೆ. ಆವಾಗ ಅಣ್ಣ ಅಣ್ಣ ಬೇಗ ಬಾರತ್ತಾಗಿ ಅಣ್ಣ. ಇಷ್ಟೊತ್ತಿನಲ್ಲಿ ಯಾರಿದು? ಯಾರದು? ಏನಾಯ್ತ್ರಿ? ಗ್ಲಾಸ್ ಹೊಡೆದಿರೋ ಸತ್ತಾಯ್ತು. ನೀವು ನೋಡಿದ್ರೆ ಹಿಂದಿದ್ದೀರಾ? ಹೌದು ಮೀರಾ, ಗೊತ್ತಿಲ್ಲ, ಯಾರೋ ಬಾಗಿಲು ತಟ್ಟದಾಗಾಯ್ತು. ಅಣ್ಣ ಅಣ್ಣ ಅಂತ ಕೂಗ್ದಾಗಾಯ್ತು, ಅದಕ್ಕೆ ಬಂದು ನೋಡ್ತೆ. ಅಣ್ಣ ಅಣ್ಣ ಅಂತನ? ನಂಗೆ ಯಾಕೋ ತುಂಬ ಭಯ ಆಗ್ತಿದ್ದಾರೆ. ಬಹುಶಃ ಲತಾ. ನನಗೂ ಹಾಗೆ ಅನಿಸ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ. ನಾಳೆ ಬೆಳಿಗ್ಗೆನೆ ನನಗೆ ಗೊತ್ತಿರೋ ಒಬ್ಬ ಮಾಂತ್ರಿಕ ಇದ್ದಾನೆ, ಅವ್ರ ಹತ್ರ ಹೋಗೋಣ. ಈಗ ನಡಿ ಮಲ್ಕೊಳ್ಳೋಣ. ಸರಿ ರೀ. ಬೆಳಗ್ಗೆ ಆಗುತ್ತೆ. ಮೀರಾ ಮತ್ತು ಮೋಹನ್ ಆ ಮಾಂತ್ರಿಕನ ಬಳಿ ಹೋಗ್ತಾರೆ. ನಿನ್ನೆ ನಡೆದ ಘಟನೆ ಎಲ್ಲ ಆ ಮಾಂತ್ರಿಕನಿಗೆ ತಿಳಿಸ್ತಾರೆ. ಆವಾಗ ಮಂತ್ರವಾದಿ ಒಂದು ಪೂಜೆ ಮಾಡ್ತಾನೆ. ಆ ಪೂಜೆ ಮಾಡಿ ಆ ಆತ್ಮನ ತನ್ನ ವಶ ಮಾಡ್ಕೊಳ್ತಾನೆ. ಆಗ ಆ ಆತ್ಮಕ್ಕೆ ಹೇಳಿ, ನೀನು ಯಾರು? ಇವ್ರಿಗೆ ಯಾಕೆ ತೊಂದರೆ ಕೊಟ್ಟಿದ್ಯಾ ಅಂತ ಕೇಳಿದ್ದಕ್ಕೆ, ಇದನ್ನ ನೀವು ಅವ್ರ ಹತ್ರನೇ ಕೇಳು ಎಂದು ಆತ್ಮ ಹೇಳುತ್ತೆ. ಅದಕ್ಕೆ ಮಂತ್ರವಾದಿ, ಈಕೆ ಯಾರಂತ ನಿಮ್ಗೆ ಗೊತ್ತಾ? ಅದಕ್ಕೆ ಮೋಹನ್, ಈಕೆ ನನ್ನ ತಂಗಿ ಲತಾ. ನಿನ್ನ ತಂಗಿನೇ ನಿಂಗೆ ತೊಂದರೆ ಯಾಕೆ ಕೊಡ್ತಿದ್ದಾಳೆ? ಅದನ್ನ ನಾನು ಹೇಳ್ತೀನಿ ಕೇಳಿ. ಇವರು ನನಗೆ ಮೋಸ ಮಾಡಿಬಿಟ್ಟು. ನೋಡಮ್ಮ, ನಿಮ್ಗೆ ರಕ್ಷಾಬಂಧನ್ಗೆ ಈ ಸಾರಿ ತಂದಿದ್ದೀನಿ, ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಅಣ್ಣ. ಅಣ್ಣ, ಎಲ್ಗೂ ಒಂದು ಸರ್ಪ್ರೈಸ್ ಇದೆ. ಮೊದಲು ನನಗೆ ಆಶೀರ್ವಾದ ಮಾಡು, ರಾಖಿ ಕಟ್ಕೋ. ಯಾವಾಗಲೂ ಚೆನ್ನಾಗಿರಮ್ಮ. ನಿಮ್ಮ ಅಣ್ಣನ್ಗೆ ಏನು ಸರ್ಪ್ರೈಸ್ ಕೊಡ್ತಿದ್ಯಾ? ನನ್ನ ಹೆಸರೆಲ್ಲರೂ ಆಸ್ತಿನಲ್ಲ, ನನ್ನ ಹೆಸರು ಮಾಡ್ತಾ ಇದ್ದೀನಿ ಅದಕ್ಕೆ. ಓ, ಏನು ಹೇಳ್ತಿದ್ಯಾ? ಹೌದು. ಅವತ್ತು ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ನನ್ನ ಗಂಡ ಇನ್ನೂ ಬಟ್ಟೆ ಯಾಕೆ ಐರನ್ ಮಾಡಿಲ್ಲ? ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ. ಹಾಗಾದ್ರೆ ಐರನ್ ಯಾರು ಮಾಡ್ಕೊಡ್ತಾರೆ? ನಿಮ್ಮ ಅಣ್ಣನ? ನಮ್ಮ ಅಣ್ಣನ ಬಗ್ಗೆ ಒಂದು ಮಾತಾಡ್ಬೇಡಿ ನೀವು. ನನ್ನ ಬಗ್ಗೆ ಏನು ಬೇಕಾದರೂ ಅಣ್ಣ. ಹೇ ಕೂಲ್, ನಾನು ತಮಾಷೆ ಮಾಡಿದೆ ಅಷ್ಟೇ. ನೀನು ಏನು ಬೇಕಾದರೂ ಅನ್ನು, ಆದರೆ ನಮ್ಮ ಅಣ್ಣನ ಬಗ್ಗೆ ಮಾತ್ರ ತಮಾಷೆ ಕೂಡ ಆ ರೀತಿ ಮಾತಾಡಬೇಡ. ನನಗಿಂತನೂ ನಿಮ್ಮ ಅಣ್ಣನೇ ನಿಮ್ಗೆ ಹೆಚ್ಚಾ? ನಾನು ಸ್ವಂತ ತಂಗಿ ಅಲ್ದಿದ್ರು ನನ್ನ ಸ್ವಂತ ತಂಗಿ ಥರ ನೋಡ್ಕೊಳ್ತಾನೆ. ಎಲ್ಲಿವರೆಗೂ ನಿನ್ನ ಆಸ್ತಿ ಸಿಗೋ ತನಕ ಅಷ್ಟೇ. ನಾನು ಅವತ್ತು ನಿನ್ನ ಜೊತೆ ಜಗಳ ಆಡಿ ಮನೆಗೆ ಹೋದಾಗ ನಮ್ಮ ಅಣ್ಣ ಏನು ಹೇಳ್ತಾ ಅಂತ ನೆನಪಿದ್ಯಾ? ನಿನ್ನ ಜೀವನ ಪೂರ್ತಿ ಹೂವಿನ ಥರ ನಾನೇ ನೋಡ್ಕೊಳ್ತೀನಿ, ಇನ್ನೊಮ್ಮೆ ಆ ಮನೆಗೆ ನೀನು ಹೋಗಬೇಡ ಅಂತ ಹೇಳಿದ್ದ ತಾನೆ? ಯಾರಿಲ್ಲ ಅಂದರೂ ನಮ್ಮ ಅಣ್ಣ ನನ್ನ ಜೊತೆಗೆ ಯಾವಾಗಲೂ ಇರ್ತಾನೆ. ಆವಾಗ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಇತ್ತು, ಅದಕ್ಕೆ ಹಾಗೆ ನಡ್ಕೊಂಡಿದ್ದಾನೆ. ಈಗ ಮತ್ತೆ ಹೇಳ್ತಿದ್ದೀನಿ, ನಮ್ಮ ಅಣ್ಣನ ಬಗ್ಗೆ ಒಂದು ಕೂಡ ನೀವು ತಪ್ಪಾಗಿ ಮಾತಾಡಬೇಡಿ. ಬೇಕಾದರೆ ಈಗಲೇ ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ. ಓ ಹೌದಾ? ಪ್ರೂಫ್ ಮಾಡಿ ತೋರಿಸು ನೋಡೋಣ. ನಾನು ಇವಾಗಲೇ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ. ಹೇಳ್ತೀನಿ ನೀನು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ಯಾ ಅಂತ. ಅಯ್ಯೋ ಬೇಡ, ಆ ರೀತಿ ಎಲ್ಲ ನಾಟಕ ಆಡೋದ್ರಿಂದ ತೊಂದರೆ ಆಗ್ಬೋದು. ಇಲ್ಲ, ನಾನು ಪ್ರೂಫ್ ಮಾಡೇ ತೋರಿಸ್ತೀನಿ. ಸರಿ, ನೀನು ಇಷ್ಟ. ನಾಳೆ ಬೆಳಗ್ಗೆ ಒಳಗೆ ನೀನು ವಾಪಸ್ ಬರಬೇಕು. ಆಯಿತು. ಹೀಗೆ ಲತಾ ಅವರ ಅಣ್ಣನ ಮನೆಗೆ ಹೋಗ್ತಾಳೆ. ಅಣ್ಣ, ಅದಕ್ಕೆ ಬಾಗಿಲು ತೆಗಿರಿ. ಲತಾ, ಏನು ವಿಶೇಷ ಇವತ್ತು ಮನೆಗೆ ಬಂದಿದ್ಯಾ? ಅಣ್ಣ ಇಲ್ವಾ ಅದಕ್ಕೆ? ಒಳಗಡೆ ಇದ್ದಾರೆ, ಸ್ವಲ್ಪ ನಿಲ್ಲು. ರೀ, ಲತಾ ಬಂದಿದ್ದಾಳೆ ನೋಡಿ. ಓ ಲತಾ, ಏನು ವಿಶೇಷ ಇವತ್ತು ಬಂದಿದ್ದು? ಯಾಕಣ್ಣ, ವಿಶೇಷ ಇದ್ರೆ ಮಾತ್ರ ಬರಬೇಕಾ? ಹಾಗಲ್ಲ ಅಮ್ಮ, ಅಚಾನಕ್ಕಾಗಿ ಬಂದೆ ಅಲ್ವಾ, ಅದಕ್ಕೆ ಕೇಳಿದೆ. ಬಾ ಒಳಗಡೆ ಕೂತ್ಕೋ. ಇದೇನು ಬ್ಯಾಗ್ ಸಮೇತ ಬಂದಿದ್ಯಾ? ಹೌದಣ್ಣ, ನನ್ನನ್ನು ಲೋಕೇಶ್ ಮನೆಯಿಂದ ಹೊರಗಾಕ್ಬಿಟ್ಟಿದ್ದಾನೆ. ನಾನು ಆ ಮನೆಗೆ ವಾಪಸ್ ಹೋಗಲ್ಲ ಅಣ್ಣ. ಇದನ್ನು ಕೇಳಿದ ಮೋಹನ್ ಮತ್ತೆ ಮೀರಾಗೆ ತುಂಬ ಶಾಕ್ ಆಗುತ್ತೆ. ಏನಮ್ಮ ಏನು ಹೇಳ್ತಿದ್ಯಾ? ಹೌದಣ್ಣ, ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ.
ನಾನು ಇಲ್ಲೇ ಇರ್ತೀನಿ, ನಾನು ವಾಪಸ್ ಮನೆಗೆ ಹೋಗಲ್ಲ. ಆಗ ಮೀರಾ ಮತ್ತು ಮೋಹನ್ ಒಂದು ಕ್ಷಣ ಸುಮ್ಮನಾಗಿ, ಸರಿ, ನೀನು ಹೋಗಿ ರೆಸ್ಟ್ ಮಾಡು, ನಾನು ನಿನಗೆ ಊಟ ಕಳಿಸ್ಕೊಡ್ತೀನಿ. ಮೀರಾ, ಲತಾ ರೂಮ್ಗೆ ಹೋಗಿ ಊಟ ಕೊಟ್ಬಾ. ಲತಾ ತನ್ನ ಕೋಣೆಯಲ್ಲಿ ಆರಾಮಾಗಿ ಕೂತಿರ್ತಾಳೆ. ಆಗ ಮೀರಾ ಬಂದು ಊಟದಲ್ಲಿ ತುಂಬಾ ನಿದ್ದೆ ಮಾತ್ರೆ ಬೆಳೆಸಿ ಅದನ್ನ ತಂದು ಲತಾಗೆ ಕೊಡ್ತಾಳೆ. ತಗೊಮ್ಮ, ಊಟ ಮಾಡು. ನೀವಂತೂ ತುಂಬಾ ಜನ. ಅದ್ ಹೇಗೆ ತಲೆಯಲ್ಲಿ ಇಷ್ಟೊಂದು ಚೆನ್ನಾಗಿರೋ ಐಡಿಯಾ ಹೊಳೆಯುತ್ತೋ ಏನೋ. ಮತ್ತೆ ಏನು ಮಾಡಬೇಕು ಅಂತ ಆಕೆನ ಜೀವನ ಪೂರ್ತಿ ನಾವೇ ಸಾಕ್ಬೇಕಾ? ಏನೋ ಅವಳ ಆಸ್ತಿ ಸಿಗುತ್ತೆ ಅಂತ ಹೇಳಿ ಅವಳನ್ನ ಚೆನ್ನಾಗಿ ನೋಡಿಕೊಂಡೆ. ಈಗ ಅವಳು ನಮ್ಮನೇಲೆ ಬಂದಿರ್ತಾಳೆ ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ನಿನಗೆ ನಾನು ಹಾಲಿನಲ್ಲಿ ನಿದ್ದೆ ಮಾತ್ರೆ ಬೆರೆಸು ಅಂತ ಹೇಳಿದ್ದು. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಊರವ್ರಿಗೆಲ್ಲ ಹೇಳೋಣ, ನನ್ನ ತಂಗಿ ಮುದ್ದಾದ ತಂಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಲೋಕೇಶ್ ಮನೆಯಿಂದ ಹೊರಗೆ ಹಾಕಿದ್ರಿಂದ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಜೋರಾಗಿ ಹಾಕ್ಬಿಡೋಣ. ತುಂಬಾ ಒಳ್ಳೆ ಐಡಿಯಾ ರೀ. ಅದಕ್ಕೆ ನಾನು ಅವನ ಮೇಲೆ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಅಂತ ಅಲ್ದಾಡ್ತಾ ಇದ್ದೀನಿ. ಲತಾ, ಕ್ಷಮಿಸ್ಬಿಡಮ್ಮ. ಹೌದು ಲತಾ, ದಯವಿಟ್ಟು ಕ್ಷಮಿಸ್ಬಿಡು. ಆಸ್ತಿಗೋಸ್ಕರ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗ ನನ್ನ ಪಶ್ಚಾತ್ತಾಪ ಆಗ್ತಿದೆಯಾ? ನಿಲ್ಲು ಲತಾ, ಇವ್ರ ತಪ್ಪಿಗೆ ದೇವರೇ ಶಿಕ್ಷೆ ಕೊಟ್ಟಾಗ ನಾನು ನಿನಗೆ ಸಹಾಯ ಮಾಡ್ತೀನಿ. ಇವ್ರನ್ನ ಪೊಲೀಸ್ಗೆ ಒಪ್ಪಿಸ್ತೀನಿ, ಮತ್ತೆ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಸರಿ, ಹಾಗಾದ್ರೆ ನಾನು ಹೊರಟೋಗ್ತೀನಿ.